ತಾಯಿ ಹಾಲಕ್ಕಿ ನಡೀತಾ ಐತೆ. ಲಕ್ಷ್ಮಿ ವಿಚಾರ ಧನಲಕ್ಷ್ಮಿ ವಿಚಾರ. ಗೌಡ ನಿನ್ನ ಮನಸ್ಸಿನ ಒಂದು ಲಕ್ಷ್ಮಿ ವಿಚಾರ ಉಂಟು. ಕಟಕಟ ಹೌದೋಲ್ವ ನಿಜ ನಿಜಾನು ಸುಳ್ಳು ತಾಟೋಡಿಗೆ ಬೇಡ. ಈ ಬಿಡುವಡಿಕೆ ರಾಮ ಇಂತಾವ. ನಮ್ಮೂರು ದೂರ ಅಲ್ಲ, ದೇಶ ಅಲ್ಲ, ಪಕ್ಕದಲ್ಲಿರೋ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಳ್ಳೇಗಾಲ, ನಂಜನಗೂಡು, ಟಿ ನರಸೀಪುರ ತಾಲೂಕಿನವರು ಗೊತ್ತಾಯ್ತಾ? ನಿನ್ನ ಮನೇಲೊಂದು ಮುಟ್ಟು ಚೆಟ್ಟು ಪೀಡಿ ಪಿಚಾಚಿ ಮಾಟ ಮಂತ್ರ ಆದರೆ ನನಗೊಂದು ಕಾಗದ ಹೊಡೆದು ಪೋಸ್ಟ್ ಮಾಡಿ ನನ್ನ ಊರಿನ ನಡಸ ಕಳಿಸ್ಬಿಡು. ನಾಳೆ ಬಂದು ನಿನ್ನ ಕಟಕಟ ಅಂತ ಹೊಡೆದಾಕ್ಬಿಡ್ತೀನಿ. ಗೊತ್ತಾಯ್ತಾ? ನಿನಗೆ ಓದಿಸಿಂದ ಹಣೆ ಬರದ ಟೈಮಲ್ಲಿ ಆಚಾರ ಕೆಡ್ದಾಗೋಯ್ತು. ಹಿಟ್ಟೆ ಹಿಂದಕ್ಕಾಗೋದು, ತೊಟ್ಟಬಟ್ಟೆ ಚಿಂದಾಗೋದು, ಸೊಪ್ಪು ಸೋರೋಗ್ಬಿಟ್ಟೆ. ಹೌದು ಅಲ್ವ? ನಡೀತಾ ಇದ್ದೆ, ನಿಂತಿದ್ದನು ಕುಸ್ತೋಗ್ಬಿಟ್ಟೆ, ಕುಸ್ತಿದನು ಮಲಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡ್ಬೇಕು, ಒಂದು ಆಸ್ತಿ ಮಾಡ್ಬೇಕು, ಒಂದು ಗದ್ದೆ ಮಾಡ್ಬೇಕು, ಮುಂದೆ ಬರೀ ಹೆಣ್ಮಕ್ಳಿಗೆ ಮದುವೆ ಮಾಡಿ ನಿಮ್ದಾಗ ಜೀವನ ಕಟ್ಬೋದು. ಇವಾಗ ನಾನು ಬರ್ದಿತ್ತು, ನಾವು ಹೇಳ್ದಂಗೆ ನೀನು ಹಣೆ ಬರೋ ಟೈಮಿಗೆ ಗ್ರಾಚಾರ ಕೆಡ್ದಾಗೋಯ್ತು. ಸೊಪ್ಪು ಸೋರ್ಬಿಟ್ಟೆ. ಹೌದು ಅಲ್ವ? ನಿಜಾನು ಸುಳ್ಳು ತಾಟೋಡಿಗೆ ಮಾಡಿ ಬಿಡ್ಬಿಡ್ಕೆ ರಾಮ ಇಂತಾವ. ಮನೆ ನಿಮ್ಮಪ್ಪ ಇದ್ದಾರ, ಬಹಳ ಒಳ್ಳೆ ಮನಸ್ಸನಪ್ಪ ನಿಮ್ಮಪ್ಪ, ಬಹಳ ಒಳ್ಳೆ ಮನಸ್ಸು ನಿಮ್ಮಪ್ಪಂದು. ನೀನು ಮಾಡೋದು ನೀನೇ ಸಾಕ್ಷಿ, ನಾನು ಮಾಡೋದು ನಾನೇ ಸಾಕ್ಷಿ, ನೀಡೋದು ನಿಜ ಸಾಕ್ಷಿ, ತೋಳೋದಕ್ಕೆ ಜಲವೇ ಸಾಕ್ಷಿ. ಬಹಳ ಒಳ್ಳೆ ಮನಸ್ಸನಪ್ಪ ನಿಮ್ಮಪ್ಪ. ಒಂದು ಊದ್ಗಡ್ಡಿ ತಗೊಂಡು ಊರಿಗೆ ಬೆಂಕಿ ಹಚ್ಚಿದ ಅಂತ ಒಳ್ಳೆ ಪುಣ್ಯಾತ್ಮ ಮಗ ನೀನು. ತಮ್ಮ ಹೆಸರು ನಾಮಧೇಯ ಮಹೇಶನಿಗೆ ಬರುವಂಥ ರಾಶಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ, ಕುಂಭ, ಮೀನ. ಮಹೇಶನಿಗೆ ಬರುವಂಥ ರಾಶಿ ಸಿಂಹ ರಾಶಿಗೆ ನಾವು ಮಾಡೋಂಥ ಕೆಲಸ ರೈಟ್ ಆಗುತ್ತೆ, ಮಿಸ್ಟೇಕ್ ಆಗುತ್ತೆ ಅಂತ ಕೇಳ್ತಾ ಇದೆ. ಗೌಡ ನೀನು ವಿಷಯ ಕೇಳು. ಮಂಗಳವಾರ ಮುಖಚೌರ ಮಾಡಿಸ್ಬೇಡ, ಬುಧವಾರ ಹೊಸಬಟ್ಟೆ ತೊಡಬೇಡ, ಬೇಯಿಸ್ತವಾರ ಬಡಗಲಾಗಿ ಪ್ರಯಾಣ ಹೋಗಲೇಬೇಡ. ಅರ್ಥವಾಯ್ತಾ? ಗೌಡ ನಾ ಯಾವ ಊರು ಸುತ್ಕೊಂಡಿರೋದು ಗೊತ್ತಾಯ್ತಾ? ಗೊತ್ತಾಯ್ತಾ? ಅಡಗೂರು, ಬಡಗೂರು, ಬೇಗೂರು, ಕುಡುಗೂರು, ಹಬ್ಬರು, ದಿಬ್ಬರು, ಹೆಬ್ಬರು, ಇಳಿಯೂರು, ಮಲೆಯೂರು, ಆಲೂರು, ಬೇಲೂರು, ಮಾಲೂರು, ಚೇಳೂರು, ಸುತ್ತೂರು, ಕಿತ್ತೂರು, ಮಲ್ಲೂರು, ಹಿರಿಯೂರು, ಸಿರೂರು, ಸರಗೂರು, ಬೆಂಗಳೂರು, ಮಂಗಳೂರು, ಮದ್ದೂರು, ತಿಪ್ಟೂರು, ಕೊಲ್ಲೂರು, ಮುಳ್ಳೂರು. ಮಾತಾಡಬೇಡ ನೀನು, ಮಾತಾಡಬೇಡ. ಗೌಡ ನೀನು ಆಗಿರೋಂಥ ಮೀಸೆಕೊನೆ ಉಂಟು. ಅರ್ಥವಾಯ್ತಾ? ಮೀಸೆಕೊನೆ ಅಂದರೆ ಒಂದು ಗಂಡು ಜಾತಿ ನಿನ್ನ ಊರಲ್ಲಿ ಈ ಎದರಿ ಬಿದ್ದಿರೋದು. ಹೌದು ಅಲ್ವ? ನಿಜಾನು ಸುಳ್ಳು ತಟ್ಟೊಟ್ಟಿಗೆ ಬೇಡ. ಈ ಬಿಡುವಡಿಕೆ ರಾಮ ಇಂತಾವ. ಆ ಗಂಡು ಜಾತಿನ ಮಟ್ಟ ಹಾಕಬೇಕಾದ್ರೆ ನಿನ್ನ ಹತ್ರ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ, ಬಂಗಾರ ಕೇಳೋದಿಲ್ಲ. 3 ತಲೆ ಬೆಳ್ಳಿ, 3 ತಲೆ ಬಂಗಾರ, 3 ತಲೆ ಕಬ್ಬಿಣ ತಂದು ಕೊಟ್ಬಿಡು. ಎದೆ ಬಡಕೆ ಸಾಯ್ಬೇಡ. 3 ತಲೆ ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ತಲೆ ಬಂಗಾರ ಅಂದರೆ 3 ಅರಿಶಿನ ಕೊನೆ, 3 ತಲೆ ಕಬ್ಬಿಣ ಅಂದರೆ 3 ಇಜ್ಜಲು. ಇದು 3 ತಂದು ಕೊಟ್ಟು ಒಂದು ಗಟ್ಟಿ ಯಂತ್ರ ಮಾಡಿ ಬಿಗದು ನಿನ್ನ ಬಲಗರಟ್ಟೆ ಕಟ್ಬಿಡ್ತೀನಿ. ಪಕ್ಕ ನನ್ನ ಮಗ ನಿನ್ನ ಒಯ್ದು ಮುಂದಿನ ಅಮಾವಾಸ್ಯೆ ಮಂಗಳವಾರ ದಿವಸ ನಿನ್ನ ಮನೆ ಮುಂದೆ ಒಂದು ಮಠ ಮಧ್ಯಾಹ್ನ ಪಗಬಗ ತಗರಿ ಪ್ರಾಣ ಬಿಟ್ಟಿನಂದರೆ ಈ ಬುಡ್ಬಡಿಕೆ ರಾಮನ ಮತ್ತೆ ಏನು ಅಂತ ಕೇಳು. ಮುಂದಿನ ಸಲ ನಿನ್ನ ಊರಿಗೆ ಬಂದಾಗ ಒಂದು ಕುರಿ, ಒಂದು ಕೋಳಿ, ಒಂದು ಆಡು, ಎಮ್ಮೆನ, 10 ರೂಪಾಯಿ ಅಕ್ಕಿನ, ರಾಗಿನ ಜೋಳ ತಂದು ಕೊಟ್ಬಿಡು. ಇಲ್ಲಾಂದ್ರೆ ನಾ ಮರ್ದ ನನ್ನ ಮಗನ ನಾನು ಮನೆ ಭಾಗ ತುಳಿಬೇಡ ಅಂತೇಳಿ ಊದ್ ಕಳಿಸ್ಬಿಡ್ಬೇಡ. ಮಾತಾಡಬೇಡ ನೀನು, ಮಾತಾಡಬೇಡ. ಜನಕ್ಕೆ ಜನ ಸೇರಿ ಜಾತ್ರೆ ಆಯಿತು, ಮನಕ್ಕೆ ಮನ ಸೇರಿ ಮಾತಾಯಿತು. ಜನಕ್ಕೆ ಜನ ಸೇರಿ ಜಾತ್ರೆ ಆಯಿತು, ಮನಕ್ಕೆ ಮನ ಸೇರಿ ಮಾತಾಯಿತು. ನಿನ್ನಂಥ ಜಮೀನ್ದಾರನ ಮಗನಿಗೆ ಕೂಡಿದರೆ ಒಂದು ಕಣಜ, ಕಳೆದರೆ ಒಂದು ಕಚ್ಚೆ ಪಡೆ. ಅರ್ಥವಾಯ್ತಾ? ಮನೆಯಲ್ಲಿ ಮುತ್ತೈದ ಲಕ್ಷ್ಮಿ ಇದ್ರೆ ಕರಿ. ನಿನ್ನ ಹತ್ರ ಹಣ, ಆಸ್ತಿ, ವಜ್ರ ಹೊಡೆಯೋದು ಏನು ಕೇಳೋದಿಲ್ಲ. ಒಂದು ಜೋಡಿ ಮೊರದಲ್ಲಿ ಒಂದಿಷ್ಟು ಅಕ್ಕಿನೋ, ರಾಗಿನ, ಜೋಳನೋ, ಹಾಗೆ 10 ರೂಪಾಯಿನೋ ಹಾಗೆ ತಂದು ಕೊಟ್ಬಿಡು. ಹಾಗೆ ನಿನ್ನ ಹಳೆದ ಶರ್ಟು, ಕೋಟು, ಪಾಚಿ ತಂದು ಕೊಟ್ಬಿಡು. ನಿನ್ನ ಹೆಸರಲ್ಲಿ ಊರಿನ ಮೇಲೆ ಮೆರವಣಿಗೆ ಮಾಡ್ತೀನಿ. ಅರ್ಥವಾಯ್ತಾ? ಆಗಿಲ್ಲ. ನೀನು ಮುಖ ನೋಡಿದ್ರೆ ಅನ್ಕೊಂಡು ಬೆಳಗ್ಗೆ 1 ರೂಪಾಯಿ ಮುಟ್ಟಲ್ಲ ಅಂತ. ಈಗಾರು ಓದಾಗ್ತಾನೆ.